ಶಂಕರ ಮತ್ತು ಸಹನಾ ಮದುವೆಯಾಗಿ 3 ವರ್ಷಗಳು ಮುಗಿದಿದ್ದವು. ಗಂಡನ ಮನೆಯಲ್ಲಿ ಮತ್ತು ತವರ ಮನೆಯಲ್ಲಿ ಎಲ್ಲರೂ ಕೇಳೋದು ಒಂದೇ, ಮದುವೆಯಾಗಿ ಎಷ್ಟು ವರ್ಷವಾದವು? ಬೇಗ ಒಂದು ಮಗು ಹೆತ್ತುಕೊಡಿ. ಮೊಮ್ಮಕ್ಕಳೊಂದಿಗೆ ಆಡುವ ವಯಸ್ಸಲ್ಲವೇ ನಮ್ಮದು ಅಂತ ಅತ್ತೆ ಹೇಳುತ್ತಲೇ ಇದ್ದರು. ಅತ್ತ ಸಹನಾಳ ಅಮ್ಮ, ನೀವಿಬ್ಬರೂ ಕೆಲಸ ಮಾಡಿ ದುಡ್ಡು ಮಾಡಬೇಕು, ನಿಮ್ಮ ಜೀವನ ನೀವು ಕಟ್ಟಿಕೊಳ್ಳಬೇಕು ಅಂತ ಸಲಹೆ ನೀಡುತ್ತಿದ್ದರು. ದುಡಿಯುವುದು ಒಂದೇ ಜೀವನವಲ್ಲ ಮಗನೇ, ಯಾರಿಗೋಸ್ಕರ ಈ ಹಣ ಆಸ್ತಿ? ಮಗುವಿಲ್ಲದ ಮನೆಯೊಂದು ಮನೆಯೇ ಎಂದು ಇತ್ತ ಮಾವನ ಮಾತುಗಳು. ಸಹನ ಒಂದು ದಿನ ಎಲ್ಲರ ಮಾತಿಗೆ ಉತ್ತರ ನೀಡಿದಳು. ಅಯ್ಯೋ ಅಮ್ಮ, ಅತ್ತೆ, ಮಾವ, ನಿಮ್ಮ ಕಾಳಜಿ, ಸಲಹೆ ಎಲ್ಲವೂ ನಮಗೆ ಅರ್ಥವಾಗಿದೆ. ನಮಗೂ ಮಗು ಹೊಂದಲು ಕೆಲ ವೈದ್ಯಕೀಯ ಸಮಸ್ಯೆಗಳಿದ್ದವು. ಆ ಬಗ್ಗೆ ನಾವಿಬ್ಬರೂ ಕೌನ್ಸಿಲಿಂಗ್ ಸಹ ಮುಗಿಸಿದ್ದೇವೆ. ಈ ಸರಿ ನಿಜವಾಗಿಯೂ ಮಗುವಿನ ಬಗ್ಗೆ ಯೋಚನೆ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಸ್ಪತ್ರೆ ತೋರಿಸಿಯಾಗಿದೆ. ಅದಕ್ಕಾಗಿ ನಾನು ಟ್ಯಾಬ್ಲೆಟ್ ಕೂಡ ತಗೊಳ್ತಿದ್ದೀನಿ. 6-7 ತಿಂಗಳಲ್ಲಿ ನಾನು ತಾಯಿ ಆಗುವೆ ಎಂದು ಡಾಕ್ಟರ್ ಹೇಳಿದ್ದಾರೆ. ಕಾಯೋಣ, ಈಗಲೇ ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ಇಂತಹ ವಿಷಯಗಳು ಸಮಯ ಹಿಡಿಯುತ್ತವೆ. ನಾನು ಗರ್ಭಿಣಿ ಅಂತ ಕನ್ಫರ್ಮ್ ಆಗಲಿ, ಆಗ ನಾವೇ ನಿಮ್ಮೆದುರು ಸಿಹಿ ಸುದ್ದಿ ಹಂಚಿಕೊಳ್ಳುತ್ತೇವೆ. ಸರಿ, ನೀನು ಹುಷಾರು ಮಗಳೇ. ಆಫೀಸ್ನಲ್ಲಿ ಮೆಟ್ಟಿಲು ಇರುತ್ತೆ, ಅವಸರವಾಗಿ ಹತ್ತುವುದು, ಜರನೆ ಇಳಿಯುವುದು ಮಾಡುವುದಕ್ಕೆ ಹೋಗಬೇಡ. ಅದೇನು ಅಂತಾರಲ್ಲ, ಲಿಪಟು ಅದರಲ್ಲೇ ಹೋಗು. ಆದಷ್ಟು ಜೋಪಾನವಾಗಿರು. ಮೊದಲಿಂದಲೂ ಹುಷಾರಿದ್ರೆ ಕೊನೆವರೆಗೂ ಒಳ್ಳೆದಾಗುತ್ತೆ ಕಣಮ್ಮ ಎಂದು ಅಮ್ಮ ಹೇಳಿದರು. ಅಮ್ಮ, ಅದು ಲಿಫ್ಟ್, ಅದರಲ್ಲೇ ನಾವು ಹೋಗೋದು ಎಂದು ಇಬ್ಬರು ನಕ್ಕರು. ಡಾಕ್ಟರ್ ಬಳಿ ಹೋದಾಗ ನನ್ನ ಗಂಡನದೇ ತಪ್ಪಿದೆ ಅಂತ ಹೇಳಿದ್ದಾಗ ಸಹನ ಈ ವಿಷಯವನ್ನು ಮುಚ್ಚಿಟ್ಟು ಡಾಕ್ಟರ್ ಬಳಿ ಈ ವಿಷಯ ಮನೆಯವರಿಗೆ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ಇಡಲು ಹೇಳಿದಳು. ಗಂಡನಿಗೆ ಗುಳಿಗೆಗಳನ್ನು ಹಾಲಿನಲ್ಲಿ ಬೆರೆಸಿ ತನ್ನ ಪತಿಗೆ ಗೊತ್ತಾಗದ ಹಾಗೆ ಕುಡಿಸುತ್ತಿದ್ದಳು. ಆದರೆ ಎಷ್ಟೇ ಪ್ರಯತ್ನಪಟ್ಟರೂ ಪಾಸಿಟಿವ್ ರಿಸಲ್ಟ್ಸ್ ಕಾಣಿಸಲಿಲ್ಲ. ಡಾಕ್ಟರ್ ರವಿಕುಮಾರ್ ಮತ್ತು ಅನಿರೀಕ್ಷಿತ ಪ್ರಸ್ತಾಪ. ಇದನ್ನು ಡಾಕ್ಟರ್ ಬಳಿ ತಿಳಿಸಿದಾಗ ಅವರು ಒಂದು ಉಪಾಯ ಮಾಡಿದರು. ಡಾಕ್ಟರ್, ಸಹನ, ನಿಮ್ಮ ಗಂಡನಿಗೆ ಬೇಗ ಆಗುವಿಕೆ ಮತ್ತು ಅವರ ವೀರ್ಯದ ಪ್ರಮಾಣ ಮಗು ಹುಟ್ಟಿಸಲು ಕಡಿಮೆ ಆದ ಕಾರಣ ಅವರಿಂದ ಇದು ಸಾಧ್ಯವಿಲ್ಲ ಎಂದರು. ಇದನ್ನು ಕೇಳಿ ಸಹನಾಳಿಗೆ ತುಂಬಾ ಬೇಸರವಾಯಿತು. ಸರ್, ಇದಕ್ಕೆ ಬೇರೆ ಏನಾದರೂ ಉಪಾಯ ಇದ್ದರೆ ಹೇಳಿ ಸರ್ ಪ್ಲೀಸ್. ನಮ್ಮ ಅತ್ತೆ ಮಾವ ನನ್ನ ಅಮ್ಮನಿಗೆ ಮೊಮ್ಮಕ್ಕಳ ಜೊತೆ ಆಡಬೇಕೆಂಬ ಆಸೆ. ನಮ್ಮ ತಪ್ಪಿನಿಂದ ಅವರು ಬೇಸರಕ್ಕೆ ಒಳಗೊಳ್ಳುವುದು ಬೇಡ. ಏನಾದರೂ ಉಪಾಯ ಇರುತ್ತೆ ಸರ್ ಪ್ಲೀಸ್ ಹೇಳಿ ಎಂದು ಸಹನ ಕಣ್ಣೀರಿಟ್ಟು ಡಾಕ್ಟರ್ ಜೊತೆ ಬೇಡಿಕೊಂಡಳು. ಆಗ ಆ ಡಾಕ್ಟರ್ ಸಹನಾಳ ಬಳಿ ಬಂದು ತನ್ನ ಹೆಗಲ ಮೇಲೆ ಕೈ ಹಾಕಿ, ನೋಡು ಸಹನ, ಇದಕ್ಕೆ ಇರೋದು 2 ಉಪಾಯ. ಒಂದು, ನೀನು ಮಗುವನ್ನು ದತ್ತು ತೆಗೆದುಕೊಳ್ಳುವುದು, ಅಥವಾ ಬೇರೆ ಗಂಡಸರು ಉತ್ಪಾದಿಸಿದ ವೀರ್ಯವನ್ನು ನಿನ್ನ ಕೋಶಕ್ಕೆ ಬಿಡುವುದು. ಆದರೆ ಇದಕ್ಕೆ ತುಂಬಾ ಖರ್ಚು ಆಗುತ್ತೆ, ಸುಮಾರು 10 ರಿಂದ 15 ಲಕ್ಷದವರೆಗೂ ಅಂದರು. ಸಹನಾಳದು ಮಿಡಲ್ ಕ್ಲಾಸ್ ಕುಟುಂಬ ಆದ ಕಾರಣ ಅಷ್ಟೊಂದು ದುಡ್ಡು ಅವಳ ಬಳಿ ಇರಲಿಲ್ಲ. ಆಗ ಸಹನ, ಸರ್, ಬೇರೆ ಯಾವುದೇ ಉಪಾಯ ಇಲ್ಲವೇ ಎಂದು ಕೇಳಿದಾಗ ಡಾಕ್ಟರ್ ರವಿಕುಮಾರ್ ಉತ್ತರ ನೀಡಿದರು. ಇದೇ ಸಹನ, ಆದರೆ ಅದು ಎಲ್ಲ ನಿನ್ನ ಕೈಯಲ್ಲೇ ಇರೋದು ಅಂದರು. ಹೇಳಿ ಸರ್ ಏನದು ಎಂದಾಗ, ಅದು ನೀನು ಮನಸ್ಸು ಮಾಡಿದರೆ ನಿನಗೆ ಆ ಭಾಗ್ಯ ನಾನು ಕೊಡಬಲ್ಲೆ ಎಂದರು. ಇದನ್ನು ಕೇಳಿ ಸಹನ ಕೋಪದಿಂದ ಡಾಕ್ಟರ್ ಕಾಪಾಳಕ್ಕೆ ಒಂದು ಬಾರಿಸಿ, ಕಷ್ಟಕ್ಕೆ ಅಂತ ನಿಮ್ಮ ಬಳಿ ಬಂದರೆ ನೀವು ನನ್ನ ಪರಿಸ್ಥಿತಿಯನ್ನು ಹೀಗೆ ಬಳಸಿಕೊಳ್ಳುತ್ತಿದ್ದೀರಾ? ಹೇಸಿಗೆ ಆಗಬೇಕು ನಿಮಗೆ ಅಂತ ಹೇಳಿ ಹೊರಡುವಾಗ ಡಾಕ್ಟರ್ ಅವಳನ್ನು ನಿಲ್ಲಿಸಿ, ನೋಡು ಸಹನ, ನಾನು ಆ ಉದ್ದೇಶದಿಂದ ಹೇಳಿದಲ್ಲ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ. ನೀವು ಯಾವುದೇ ಡಾಕ್ಟರ್ ಅಥವಾ ಜ್ಯೋತಿಷ್ಯರ ಬಳಿ ಹೋದರೂ ನಿಮಗೆ ಪರಿಹಾರ ಸಿಗಲ್ಲ. ನೀನು ಒಮ್ಮೆ ಮನೆಗೆ ಹೋಗಿ ಯೋಚಿಸಿ ನನಗೆ ಹೇಳು. ನನ್ನಿಂದ ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾವುದೇ ತೊಂದರೆ ಇರಲ್ಲ. ನೀನು ನನ್ನ ಜೊತೆ ಕಳೆಯೂ ಆ ಅರ್ಧ ದಿನ ನಿನ್ನ ಜೀವನವನ್ನೇ ಬದಲಾಗಿಸಬಹುದು. ಮನೆಗೆ ಹೋಗಿ ಯೋಚಿಸಿ ನನಗೆ ತಿಳಿಸು, ನಾನು ಕಾಯ್ತಾ ಇರ್ತೇನೆ ಅಂತ ಹೇಳಿದರು. ಸಹನಾಳ ಅಕ್ಕನ ಸಲಹೆ ಮತ್ತು ನಿರ್ಧಾರ. ಮನೆಗೆ ತಲುಪಿದಾಗ ಅತ್ತೆ ಸಹನಾಳ ಬಳಿ, ಚೆಕಪ್ ಎಲ್ಲ ಆಯ್ತಮ್ಮ, ಹೋಗಿ ಫ್ರೆಶ್ ಆಗು, ನಾನು ನಿನಗೋಸ್ಕರ ಹೋಳಿಗೆ ಮಾಡಿದ್ದೇನೆ ತಿನ್ನು ಎಂದರು. ಸಹನ ತನ್ನ ರೂಮ್ಗೆ ಹೋಗಿ ಏನು ಮಾಡಬೇಕೆಂದು ತಿಳಿಯದೆ ಕಣ್ಣೀರು ಇಟ್ಟಳು. ತನ್ನ ಅಕ್ಕನಿಗೆ ಎಲ್ಲಾ ವಿಷಯವನ್ನು ತಿಳಿಸಿದ್ದಾಗ ಅವಳು, ಸಹನ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ. ನಾನು ಇದನ್ನು ಯಾರ ಜೊತೆನೂ ಹಂಚಿಕೊಂಡಿಲ್ಲ, ಆದರೆ ನಿನ್ನ ಪರಿಸ್ಥಿತಿ ಮತ್ತು ನನ್ನದು ಒಂದೇ ಇದ್ದ ಕಾರಣ ಇದನ್ನು ಹೇಳ್ತಿದ್ದೀನಿ. ನಿಮ್ಮ ಭಾವನಿಗೂ ಇದೇ ಪ್ರಾಬ್ಲಮ್ ಇದ್ದು, ನಾನು ಅತ್ತೆ ಮಾವನವರ ಕಿರುಕುಳದಿಂದ ನಾನು ನೀನು ಚೆಕಪ್ಗೆ ಹೋಗ್ತಿರೋ ಅದೇ ಡಾಕ್ಟರ್ ರವಿಕುಮಾರ್ ಬಳಿ ಹೋಗಿ ತಾಯಿತನ ಪಡೆದುಕೊಂಡೆ. ನಾನೇನು ತಾಯಿ ಆಗದೆ ಹೋಗಿದ್ದರೆ ನನ್ನನ್ನು ಮನೆಯಿಂದ ಆಚೆ ಹಾಕುತ್ತಿದ್ದರು. ಈ ವಿಷಯ ನಮ್ಮಿಬ್ಬರಿಗೆ ಬಿಟ್ಟು ಆ ಡಾಕ್ಟರ್ಗೆ ಮಾತ್ರ ಗೊತ್ತಿರೋದು.
ಇದರಲ್ಲಿ ಏನೂ ತಪ್ಪಿಲ್ಲ. ಯೋಚಿಸು, ಸಂಸಾರ ಉಳಿಸಲು ಇದೇ ಇರೋದು ನಿನಗೆ ಉಪಾಯ ಅಂದು ಫೋನ್ ಇಟ್ಟಳು. ಸಹನಾ ಸುಮಾರು ಹೊತ್ತು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು. ಡಾಕ್ಟರ್ ರವಿಕುಮಾರ್ ಅವರಿಗೆ ಕರೆ ಮಾಡಿ, ಸರ್, ನಾನು ನಾಳೆ ಬರುತ್ತೇನೆ ಅಂದರು. ಮರುದಿನ ಬೆಳಿಗ್ಗೆ ಆಫೀಸ್ ಹೋಗದೆ ಡೀಪ್ ಚೆಕಪ್ ಇದೆ ಅಂತ ಸುಳ್ಳು ಹೇಳಿ ಹೊರಟಳು. ಕ್ಲಿನಿಕ್ಗೆ ಹೋಗಿ ಡಾಕ್ಟರನ್ನು ಭೇಟಿಯಾದ ಸಹನಾ ಅಕ್ಕ ಎಲ್ಲಾ ವಿಷಯ ಹೇಳಿದಳು, ನೀವೇ ಅವಳ ಮಗುವಿಗೆ ತಂದೆ ಅಂತ. ಆಗ ಅವರು, ಓ, ಎಲ್ಲ ಹೇಳಿದ್ದಾಳಾ? ಹಾಗಾದರೆ ಎಲ್ಲ ಒಳ್ಳೆಯದೇ ಆಯಿತು ಎಂದು ಅವಳನ್ನು ಅಲ್ಲಿದ್ದ ಒಂದು ಕೊನೆಗೆ ಕರೆದುಕೊಂಡು ಹೋದರು. ಆ ಕೋಣೆಯಲ್ಲಿ ಒಂದು ಮಂಚ ಎಲ್ಲ ಇದ್ದು, ಸಾಹೇಬರು ಇದನ್ನೇ ಪಾರ್ಟ್ ಟೈಮ್ ಆಗಿ ಮಾಡುತ್ತಿರಬಹುದು ಎಂದು ಸಹನಾ ಸಂಶಯಪಟ್ಟಳು. ಗಮನಿಸಿ, ಇಲ್ಲಿನ ಮುಂದಿನ ವಿವರಣೆಗಳನ್ನು ನಿಮ್ಮ ಮೂಲ ಪಠ್ಯಕ್ಕೆ ಅನುಗುಣವಾಗಿ ಮಾರ್ಪಡಿಸಲಾಗಿದೆ. ಆದರೆ ಕಥೆಯ ಹರಿವನ್ನು ಮುಂದುವರಿಸಲು ನಿರ್ಣಾಯಕ ವಿವರಗಳನ್ನು ಸೂಕ್ಷ್ಮವಾಗಿ ಸಾರಾಂಶಗೊಳಿಸಲಾಗಿದೆ. ತಡಮಾಡದೆ ಡಾಕ್ಟರ್ ಸಹನಾಳೊಂದಿಗೆ ದೈಹಿಕ ಸಂಬಂಧಕ್ಕೆ ಮುಂದಾದರು. ಸಹನಾ ಆರಂಭದಲ್ಲಿ ಸಂಕೋಚದಿಂದ ಇದ್ದರೂ ಡಾಕ್ಟರ್ನ ಒತ್ತಾಯಕ್ಕೆ ಮಣಿದು ತನ್ನ ಸಂಸಾರವನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆಯಲ್ಲಿ ಡಾಕ್ಟರ್ ರವಿಕುಮಾರ್ಗೆ ಸಹಕರಿಸಿದಳು. ಡಾಕ್ಟರ್ ಮಗು ಆರೋಗ್ಯವಾಗಿರಲು ಸಹನಾಳ ಸಹಕಾರ ಮುಖ್ಯ ಎಂದು ಹೇಳಿ ಆಕೆಯ ಮನಸ್ಸಿನ ಮೇಲಿನ ಭಯವನ್ನು ಹೆಚ್ಚಿಸಿದರು. ಸಹನಾ ವಿಧಿಯಿಲ್ಲದೆ ತನ್ನ ಅಕ್ಕನ ಮಾತು ಮತ್ತು ತನ್ನ ತಾಯ್ತನದ ಹಂಬಲಕ್ಕಾಗಿ ಈ ನಿರ್ಧಾರಕ್ಕೆ ಬದ್ಧಳಾದಳು. ಆಕೆಯ ಗಂಡನ ಕಣ್ಣಿಗೆ ಇದು ಕೌಟುಂಬಿಕ ಗೌರವ ಮತ್ತು ಸಂತೋಷದ ವಿಷಯವಾಗುವುದರಿಂದ ಅವಳು ಆ ರಹಸ್ಯವನ್ನು ಮುಂದುವರಿಸಲು ನಿರ್ಧರಿಸಿದಳು. ಸಂಪೂರ್ಣ ದೈಹಿಕ ಸಂಬಂಧದ ನಂತರ ಡಾಕ್ಟರ್ ಹೇಳಿದ ಹಾಗೆ ಮುಂದೆ ಸ್ವಲ್ಪ ದಿನಗಳಲ್ಲಿ ಅವಳು ತಾಯಿಯಾದಳು. ತಾಯ್ತನದ ಸಂತೋಷ ಮತ್ತು ಮಗುವಿನ ಆಗಮನ. ಡಾಕ್ಟರ್ ಹೇಳಿದ ಹಾಗೆ ಮುಂದೆ ಸ್ವಲ್ಪ ದಿನಗಳಲ್ಲಿ ಅವಳು ತಾಯಿಯಾದಳು. ಗಂಡನ ಮನೆಯಲ್ಲಿ ತವರ ಮನೆಯಲ್ಲಿ ಹರ್ಷವೋ ಹರ್ಷ. ತುಂಬಾ ದಿನಗಳ ಕೋರಿಕೆಯಾಗಿತ್ತು ಈ ದಿನ. ಅದು ನಿಜವಾಯಿತು. ಸಹನಾಳ ತಾಯಿ ಕಂಡ ದೇವರಿಗೆಲ್ಲ ಹರಕೆ ಕಟ್ಟಿದ್ದಳು. ಈ ಸುದ್ದಿಯನ್ನು ಕೇಳಿದಾಗ ಖುಷಿಯನ್ನು ತಡೆಯಲಾಗದೆ ಮಗಳನ್ನು ನೋಡಲು ಊರಿನ ಕಡೆ ಹೊರಟೆ ಬಿಟ್ಟರು. ಮಗಳನ್ನು ಮಾತಾಡಿಸಿ ಅವಳಿಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸಿ ರುಚಿಯಾದ ಅಡುಗೆ ಮಾಡಿಕೊಟ್ಟು ಹಾಲಿನೊಂದಿಗೆ ಕೇಸರಿ ಕೊಟ್ಟು, ದಿನವೂ ಇದನ್ನು ಹಾಲಿನಲ್ಲಿ ಬೆರೆಸಿಕೊಡಿ ಮಗಳೇ, ನಿನಗೂ ನಿನ್ನ ಮಗುವಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಹೇರಿಗೆ ಸಮಯದವರೆಗೆ ನೀನು ಹುಷಾರಾಗಿರು. ಸ್ವಲ್ಪ ದಿನಗಳ ಕಾಲ ಆಫೀಸ್ ರಜೆ ಮಾಡು, ನಿಮಗಾದರೂ ಏನು ಕಡಿಮೆ ಇದೆ ಅಂತ ಬುದ್ಧಿಮಾತುಗಳನ್ನು ಹೇಳಿ ಮಗಳೊಂದಿಗೆ 1 ತಿಂಗಳು ಇದ್ದು ಹೋದಳು. ಸಹನಾ 7 ತಿಂಗಳುಗಳ ಕಾಲ ಕೆಲಸ ಮಾಡಿದಳು. ಆಮೇಲೆ ಅವಳಿಗೂ ಕಷ್ಟವಾಗತೊಡಗಿತು. ಆಫೀಸ್ ಬಿಟ್ಟು ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದಳು. 8 ತಿಂಗಳಿಗೆ ಸೀಮಂತ ಮಾಡಿ ಸಹನಾಳ ತಾಯಿ ಮಗಳನ್ನು ತವರು ಮನೆಗೆ ಹೆರಿಗೆಗೆ ಕರೆದುಕೊಂಡು ಬಂದರು. ಸಹನಾ ಸಹ ಆರೋಗ್ಯದಿಂದ ಇದ್ದಳು. ನಿಯಮಿತವಾಗಿ ಮಂತಲಿ ಚೆಕಪ್ ಎಲ್ಲ ಮಾಡಿಸುತ್ತಿದ್ದಳು. ಅಂದುಕೊಂಡಂತೆ ಸಹನಾಳಿಗೆ ಸಹಜ ಹೆರಿಗೆಯಾಗಿ ಮುದ್ದಾದ ಹೆಣ್ಣುಮಗು ಸಹನಾಳ ಮಡಿಲು ತುಂಬಿತ್ತು. ಶಂಕರ ಸಹನಾಳಿಗೂ ಹೆಣ್ಣುಮಗು ಬೇಕೆಂಬುದೇ ತುಂಬಾ ದಿನಗಳ ಇಚ್ಛೆಯಾಗಿತ್ತು. ಶಂಕರ್ ಆಸ್ಪತ್ರೆಗೆಲ್ಲ ಸಿಹಿ ಹಂಚಿ ಸಂಭ್ರಮಿಸಿದನು. ಸಹನಾಳ ಹೆತ್ತವರು ಅತ್ತೆ ಮಾವ ಎಲ್ಲರೂ ಸೇರಿ ತಾಯಿ ಮಗುವಿನ ಲಾಲನೆ ಪಾಲನೆಯಲ್ಲಿ ಮುತುವರ್ಜಿ ವಹಿಸಿದರು. 5 ತಿಂಗಳು ಇದ್ದು ಬಾಣಂತನ ಮುಗಿಸಿದಳು. 6ನೇ ತಿಂಗಳು ಮತ್ತೆ ಸಹನಾ ಕೆಲಸಕ್ಕೆ ಹೋಗಲೇಬೇಕು ಎನ್ನುವ ಪರಿಸ್ಥಿತಿ ಬರುತ್ತದೆ. ತುಂಬಾ ದಿನಗಳಿಗೆ ಮಗು ಪಡೆದಿದ್ದರೂ ಸಹನಾ ಕೆಲಸವನ್ನು ಬಿಡಲು ಇಷ್ಟಪಡಲಿಲ್ಲ. ಅತ್ತ ಮಗುವಿಗೆ ಎದೆ ಹಾಲಿನ ಕೊರತೆಯಾದರೆ ಇತ್ತ ಸಹನಾಳಿಗೆ ಎದೆಯಲ್ಲಿ ಹಾಲು ಸಂಗ್ರಹವಾಗಿ ಗಟ್ಟಿಯಾಗಿ ಎದೆನೋವು ಬರತೊಡಗಿತು. ಆಗ ಡಾಕ್ಟರ್ ಬಳಿ ಹೋಗಿ ಹಾಲನ್ನು ಉಣಿಸಿ ಬರುತ್ತಿದ್ದಳು. ಫ್ರೆಂಡ್ಸ್, ಈ ನನ್ನ ಕಥೆ ಇಷ್ಟ ಆಯ್ತಾ? ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.